ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪೊಲೀಸ್ ಕಸ್ಟಡಿ ಅಥವಾ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗಿದೆ. ಇದರ ಬೆನ್ನಿಗೆ ಆರೋಪಿ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಮತ್ತೊಂದು ಕಡೆ ಆರೋಪಿ ರೇವಣ್ಣ ಅವರು ಸಲ್ಲಿಸಿರುವಂತಹ ಬೇಲ್ ಅರ್ಜಿಯ ವಿಚಾರಣೆಯೂ ಕೂಡ ಆರಂಭ ಆಗಿದೆ. ಸೊ ಇವತ್ತು ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದು ಸಾಧ್ಯತೆ ಇದೆ, ಸಿಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಕಾರಣ ಏನು ಅಂತಂದರೆ ಎಸ್ಐಟಿ ಪರ ವಕೀಲರು ಕೊಟ್ಟಂಥ ರೀಸನ್ನು ನನಗೆ ತನಿಖಾಧಿಕಾರಿಗಳಿಂದ ಮಾಹಿತಿಯ ಅಗತ್ಯ ಇದೆ ಅಂತ ಕಾಲಾವಕಾಶ ಕೇಳಿದರು. ಆ ಕಾರಣಕ್ಕಾಗಿ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಮತ್ತೊಂದೆಡೆ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯ ಆಗಿದೆ. ಆ ಪ್ರೊಸೀಜರ್ ಏನು ಅಂತಂದರೆ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಒಂದು ಎಸ್ಐಟಿ ನಮಗೆ ಆರೋಪಿಯನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಅನ್ನೋ ಕಾರಣವನ್ನು ಕೊಟ್ಟು ಕಸ್ಟಡಿ ಕೇಳಬಹುದು, ಇನ್ನೊಂದಿಷ್ಟು ದಿನ ಕಸ್ಟಡಿ ಕೇಳಬಹುದು. ಅಥವಾ ವಿಚಾರಣೆ ಮುಕ್ತಾಯ ಆಗಿದೆ, ಆರೋಪಿಯಿಂದ ಇನ್ನೂ ಯಾವುದನ್ನು ಕೂಡ ನಾವು ಕೇಳಿಕೊಳ್ಳುವಂಥ ವಿಚಾರ ಇಲ್ಲ ಅಂತಾದರೆ ಜುಡಿಷಿಯಲ್ ಕಸ್ಟಡಿ ಕಳಿಸಬಹುದು, ಅಂದರೆ ಜೈಲಿಗೆ ಕಳಿಸಬಹುದು. ಅದು ಒಂದು. ಮತ್ತೊಂದು ಕಡೆಯಲ್ಲಿ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದರೆ ನನಗೆ ಜಾಮೀನು ಕೊಡಿ ಅಂತ ರೇವಣ್ಣ ಅವರು ಕೇಳ್ಕೊಂಡಿದ್ದಾರೆ. ಅವರ ಪರವಾಗಿ ನಿನ್ನೆ ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದರು. ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದ್ದೇನು ಅಂತಂದರೆ ಕಸ್ಟಡಿಯಲ್ಲಿದ್ದಾರೆ ಆರೋಪಿ, ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ರೈಸ್ ಆಗಿತ್ತು. ಸೊ ಅದಕ್ಕೆ ಎಸ್ಐಟಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇವತ್ತಿಗೆ ಸಮಯ ಕೊಡಲಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ಇದಕ್ಕೆ ಸಂಬಂಧಿಸಿದಂಥ ಒಂದು ಸ್ಪಷ್ಟತೆ ಸಿಗುತ್ತೆ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ, ವಿಚಾರಣೆ ಶುರುವಾಗಿದೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬೇಲ್ ಅರ್ಜಿಗೆ ಸಂಬಂಧಿಸಿದಂತೆಯೂ ವಿಚಾರಣೆ ಶುರುವಾಗಿದೆ. ಮತ್ತೊಂದೆಡೆ ಕ್ಷಮಿಸಿ, ಈಗ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಅಂದರೆ ನೀವು ಎರಡು ರೀತಿಯಲ್ಲಿ ಪ್ರೊಸೀಜರ್ ನಡೀತಾ ಇದೆ ಎಟ್ ಎ ಟೈಮ್. ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್, ಎರಡನೆಯದು ಎಸಿಎಂಎಂ ನ್ಯಾಯಾಲಯದಲ್ಲಿ, 17ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ನ್ಯಾಯಾಧೀಶರ ಮುಂದೆ. ಅಂದರೆ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ಎಟ್ ಎ ಟೈಮ್ ಎರಡು ಪ್ರೊಸೀಜರ್ ನಡೀತಾ ಇದೆ ಈ ಕೇಸಿಗೆ ಸಂಬಂಧಿಸಿದಂತೆ. ಸೊ ಅಲ್ಲಿ ಎಸ್ಐಟಿ ಪರ ವಕೀಲರು ಅಥವಾ ಎಸ್ಐಟಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದೆ. ನೆಕ್ಸ್ಟ್ ಅಲ್ಲಿ ಪ್ರೊಸೀಜರ್ ಆಗಬೇಕಾಗಿರೋದು ಯಾವುದು ಅಂತಂದ್ರೆ, ಒಂದು ಆರೋಪಿ ಪೊಲೀಸ್ ಕಸ್ಟಡಿ ಅವಧಿಯನ್ನು ಅಥವಾ ಎಸ್ಐಟಿ ಕಸ್ಟಡಿ ಅವಧಿಯನ್ನು ಮುಂದುವರಿಸಬೇಕಾ ಅಥವಾ ನ್ಯಾಯಾಂಗ ಬಂಧನ ಕಳಿಸಬೇಕಾ ಅನ್ನೋದು. ಆ ಹೊತ್ತಲ್ಲಿ ಇಲ್ಲೆಲ್ಲಾದರೂ ಬೇಲ್ ಸಿಕ್ಕಿದ್ರೆ, ಒಂದು ವೇಳೆ ರೇವಣ್ಣ ಅವರಿಗೆ ಬೇಲ್ ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಆಗ ಬಿಡುಗಡೆಯ ಅವಕಾಶಗಳು ತೆರೆದುಕೊಳ್ಳುತ್ತೆ. ಬೇಲ್ ಮೇಲೆ ಅವರು ಬಿಡುಗಡೆಯಾಗುವಂಥ ಅವಕಾಶಗಳು ತೆರೆದುಕೊಳ್ಳುತ್ತೆ. ಒಂದು ವೇಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆದರೆ ಆಗ ಒಂದೋ ಕಸ್ಟಡಿಯಲ್ಲಿರಬೇಕು, ಇಲ್ಲ ಅಂತಾದರೆ ನ್ಯಾಯಾಂಗ ಬಂಧನಕ್ಕೆ ರೇವಣ್ಣ ಅವರನ್ನು ಕಳಿಸಲಾಗುತ್ತೆ. ನ್ಯಾಯಾಂಗ ಬಂಧನ ಅಂತಂದರೆ ಪರಪ್ಪನ ಅಗ್ರಹಾರ ಜೈಲು, ಅಲ್ಲಿ ಕಳಿಸಲಾಗುತ್ತೆ. ಸೊ ಎರಡು ಆಪ್ಷನ್ ಬೇಲ್ ಮೇಲೆ ನಿಂತಿದೆ. ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಡುವಂಥ ಆದೇಶ ಏನಿದೆ ಅದರ ಮೇಲೆ ಆರೋಪಿ ರೇವಣ್ಣ ಅವರು ಕಸ್ಟಡಿಗೋ ನ್ಯಾಯಾಂಗ ಬಂಧನಕ್ಕೋ ಅಥವಾ ಬೇಲ್ ಸಿಕ್ಕ ಕಾರಣಕ್ಕಾಗಿ ಬಿಡುಗಡೆನೋ ಅನ್ನೋದು ಗೊತ್ತಾಗೋದಕ್ಕಿದೆ. ಸ್ವಲ್ಪ ಹೊತ್ತಲ್ಲೇ ಎರಡೂ ಪ್ರೊಸೀಜರ್ಗೆ ಸಂಬಂಧಿಸಿದಂತೆಯೂ ಕೂಡ ಅಪ್ಡೇಟ್ಗಳು ನಮಗೆ ಲಭ್ಯವಾಗ್ತಾ ಹೋಗುತ್ತೆ. ಅದರ ಕ್ಷಣದ ಡೀಟೇಲ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. 17ನೇ ಎಸಿಎಂಎಂ ಕೋರ್ಟ್ನಲ್ಲಿ ಸದ್ಯ ವಿಚಾರಣೆ ಶುರುವಾಗಿದೆ. ರೇವಣ್ಣ ಅವರನ್ನ ಮತ್ತೆ ಕಸ್ಟಡಿ ಕೇಳ್ತಾ ಇದೆ ಎಸ್ಐಟಿ. ಇದಕ್ಕೆ ಕಾರಣ ಇದೆ, ಅವರು ಕಸ್ಟಡಿಯಲ್ಲಿದ್ದಂಥ ಅವಧಿಯಲ್ಲಿ ಎಸ್ಐಟಿ ವರ್ಷನ್ ಪ್ರಕಾರ ಆರೋಪಿ ವಿಚಾರಣೆಗೆ ಸ್ಪಂದಿಸಿಲ್ಲ ಅಥವಾ ಆರೋಪಿಯಿಂದ ನಮಗೆ ಈ ಕೇಸಿಗೆ ಬೇಕಾದಂಥ ಸ್ಪಷ್ಟತೆಗಳು ಮತ್ತು ಮಾಹಿತಿಗಳು ಕರೆಕ್ಟಾಗಿ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಈಗಿರುವಂಥ ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಎಸ್ಐಟಿ ಕೇಳ್ತಾ ಇದೆ. ನ್ಯಾಯಾಧೀಶ ರವೀಂದ್ರ ಕುಮಾರ್ ಕಟ್ಟಿಮನಿ
ಅವರ ಪೀಠದಲ್ಲಿ ಈ ವಿಚಾರಣೆ ನಡೀತಾ ಇರೋದು. ಸದ್ಯ ಆರೋಪಿ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. 17ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗಿದೆ. ಒಂದು ವೇಳೆ ಬೇಲ್ ಸಿಕ್ಕರೆ, ಈ ಕಡೆಗೆ ಬೇಲ್ ಸಿಕ್ಕರೆ ರೇವಣ್ಣ ಅವರು ಬಿಡುಗಡೆಯಾಗಬಹುದು ಅಥವಾ ರಿಲೀಫ್ ಸಿಗಬಹುದು. ಈ ಕೇಸ್ನಲ್ಲಿ ಸದ್ಯ ಕುತೂಹಲ ಸೃಷ್ಟಿಯಾಗಿದೆ ಅಥವಾ ಪ್ರಶ್ನೆಗಳು ಸೃಷ್ಟಿಯಾಗಿದ್ದಾವೆ. ಏನಾಗುತ್ತೆ ಈ ಕೇಸ್ನಲ್ಲಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ರೇವಣ್ಣ ಅವರ ವಕೀಲರು 17ನೇ ACMM ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ಕಸ್ಟಡಿ ಕೇಳಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. SIT ಕೊಟ್ಟಿರುವಂಥ ಮನವಿಯ ಪಾಯಿಂಟ್ಗಳನ್ನು ಅವರು ಉಲ್ಲೇಖಿಸ್ತಾ ಇದ್ದಾರೆ. ಅಂದರೆ ಕಸ್ಟಡಿ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ, ಪದೇ ಪದೇ SIT ಕಸ್ಟಡಿಯ ಅವಧಿಯನ್ನು ವಿಸ್ತರಿಸ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಈ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ ಅಂತ ರೇವಣ್ಣ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ರೇವಣ್ಣ ಅವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ರೇವಣ್ಣ ಅವರ ವಕೀಲರು 17ನೇ ACMM ನ್ಯಾಯಾಲಯದಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿ HD ರೇವಣ್ಣ ಅವರನ್ನ JC ಜುಡಿಷಿಯಲ್ ಕಸ್ಟಡಿ ಕೊಡಿ ಅಥವಾ ಕಸ್ಟಡಿ ಅವಧಿಯನ್ನು SIT ಕಸ್ಟಡಿ ಅವಧಿಯನ್ನ ವಿಸ್ತರಿಸಬೇಡಿ ಅನ್ನುವಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದಕ್ಕೆ ರೇವಣ್ಣ ಅವರ ವಕೀಲರು ಆರ್ಟಿಕಲ್ 21 ಕೋಟ್ ಮಾಡ್ತಾ ಇದ್ದಾರೆ, ಆರ್ಟಿಕಲ್ 21 ಕೋಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಟ್ಟಲ್ಲಿ KR ನಗರ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂಥ ಕೇಸು IPC ಸೆಕ್ಷನ್ 364A ಮತ್ತು 365 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಆ ಕೇಸಿಗೆ ಸಂಬಂಧಿಸಿದಂತೆ ರೇವಣ್ಣ A1, ಸತೀಶ್ ಬಾಬು A2. ಸದ್ಯ ರೇವಣ್ಣ ಅವರು ಆರಂಭದಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು, ಆಂಟಿಸಿಪೇಟರಿ ಬೇಲಿಗೆ ಅರ್ಜಿ ಸಲ್ಲಿಸಿದರು. ಆ ಅರ್ಜಿ ರಿಜೆಕ್ಟ್ ಆದ ಬೆನ್ನಿಗೆ ರೇವಣ್ಣ ಅವರನ್ನ SIT ವಶಕ್ಕೆ ಪಡೆಯಿತು ಅಥವಾ ಬಂಧನಕ್ಕೊಳಪಡಿಸಿ ಆನಂತರ ಕಸ್ಟಡಿಗೆ ತೆಗೆದುಕೊಂಡ್ರು SIT ಅವರು. ಈ ಮಧ್ಯೆ ಅವರು ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದರು. ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿನ್ನೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತು ನ್ಯಾಯಪೀಠ. ಈ ವೇಳೆ ಒಂದು ವಿಚಾರ ಪ್ರಸ್ತಾಪ ಆಯಿತು. ಕಸ್ಟಡಿಯಲ್ಲಿದ್ದಾರೆ ಆರೋಪಿ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡೋದು ಸರಿನಾ ಅಥವಾ ಬೇಲ್ ಅರ್ಜಿಯ ವಿಚಾರಣೆ ಸರಿನಾ ಅನ್ನುವಂಥ ಪ್ರಶ್ನೆ ರೈಸ್ ಆಯಿತು. ಇದಕ್ಕೆ ಹಿರಿಯ ವಕೀಲ CV ನಾಗೇಶ್ ಅವರು ಒಂದಿಷ್ಟು ಉಲ್ಲೇಖಗಳನ್ನು ಕೊಟ್ಟರು, ಕಾನೂನಿನಲ್ಲಿರುವಂಥ ಅವಕಾಶಗಳನ್ನು ಪ್ರಸ್ತಾಪ ಮಾಡಿದರು ನ್ಯಾಯಪೀಠದ ಮುಂದೆ. ಆ ನಂತರ ಈ ಬೇಲ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇವತ್ತಿಗೆ ಅವಕಾಶವನ್ನು ಕೊಡಲಾಗಿತ್ತು SITಗೆ ಬೆಳಗ್ಗೆ. ಆದರೆ SIT ಪರ ವಕೀಲರು ಅಥವಾ SPP ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಏನು ಹೇಳಿದರು ಅಂತಂದರೆ, ನನಗೆ IO ಕಡೆಯಿಂದ ಮಾಹಿತಿ ಅಗತ್ಯ ಇದೆ, ಇನ್ವೆಸ್ಟಿಗೇಷನ್ ಆಫೀಸರ್ ಕಡೆಯಿಂದ, SIT ಆಫೀಸರ್ ಕಡೆಯಿಂದ ನನಗೆ ಮಾಹಿತಿಯ ಅಗತ್ಯ ಇದೆ, ಆ ಕಾರಣಕ್ಕಾಗಿ ಕಾಲಾವಕಾಶ ಬೇಕು ಅಂತ ಮಧ್ಯಾಹ್ನ 2:45 ಅದನ್ನು ಮುಂದೂಡಲಾಗಿತ್ತು. ಮತ್ತೊಂದೆಡೆ ಇವತ್ತಿಗೆ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಕಸ್ಟಡಿ ಅಂತ್ಯ ಆದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ SIT ಕಸ್ಟಡಿಯನ್ನು ವಿಸ್ತರಿಸೋದಕ್ಕೆ ಕೇಳುತ್ತೆ. 14 ದಿನನೋ 7 ದಿನನೋ 8 ದಿನನೋ SIT ಕೇಳುತ್ತೆ. ನಮಗೆ 14 ದಿನ ಆರೋಪಿ ಕಸ್ಟಡಿಯಲ್ಲಿ ಇರಬೇಕು ಅಂತ ಕೇಳುತ್ತೆ. ಆ ವಾದವನ್ನು ಆಲಿಸಿದ ಬಳಿಕ, ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಒಂದೋ ಕಸ್ಟಡಿ ಕೊಡ್ತಾರೆ. 14 ದಿನ ಕೇಳಿದರೆ ಒಂದು 7 ದಿನ 8 ದಿನ ಈ ರೀತಿ ಕಸ್ಟಡಿ ಕೊಡ್ತಾರೆ. ಸಾಮಾನ್ಯವಾಗಿ ನಾನು ಕೇಸ್ಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಕಸ್ಟಡಿ ಕೊಡ್ತಾರೆ ಅಂದರೆ ಇದೇ ರೀತಿ ಆಗತ್ತೆ ಅಂತಲ್ಲ, ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರೋದು, ಸಾಮಾನ್ಯವಾಗಿ ಹಿಂಗಾಗತ್ತೆ ಅಂತ. ಸೊ ಆ ನಂತರ ಒಂದೋ ಕಸ್ಟಡಿ ಕೊಡ್ತಾರೆ. ಕಸ್ಟಡಿ ಕೊಟ್ಟರೆ ಮತ್ತೆ SIT ವಿಚಾರಣೆಗೆ ಅವಕಾಶ ಇಲ್ಲ, ಆರೋಪಿಯ ವಿಚಾರಣೆ ಒಂದು ಹಂತಕ್ಕೆ ಮುಗಿದಿದೆ ಅನ್ನೋದು ನ್ಯಾಯಾಧೀಶರ ಗಮನಕ್ಕೆ ಬಂದರೆ ಆಗ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಜೈಲು, ಸಾಮಾನ್ಯ ಭಾಷೆಯಲ್ಲಿ ನ್ಯಾಯಾಂಗ ಬಂಧನ, ಜೈಲಿಗೆ ಕೊಡಲಾಗುತ್ತೆ. ಜೈಲಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ ಅನ್ನೋ ರೀತಿಯಲ್ಲಿ ಇರಬೇಕಾಗತ್ತೆ. ಬಟ್ ಇಲ್ಲಿ ಈ ಕಡೆ ಅವರು ಬೇಲ್ಗಾಗಿ ಅರ್ಜಿ ಸಲ್ಲಿಸಿರೋದ್ರಿಂದ, ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿರೋದ್ರಿಂದ ಅಲ್ಲಿ ಒಂದು ವೇಳೆ ಅವರಿಗೆ ಬೇಲ್ ಸಿಕ್ಕರೆ
ಜಾಮೀನು ಮಂಜೂರಾದರೆ ಆಗ ಬಿಡುಗಡೆಯ ಅವಕಾಶಗಳು ತೆರೆದುಕೊಳ್ಳುತ್ತೆ. ರೇವಣ್ಣ ಅವರಿಗೆ ಬಿಡುಗಡೆಯಾಗುವಂಥ ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ, ಓಪನ್ ಆಗುತ್ತೆ, ಆ ಅವಕಾಶ ಓಪನ್ ಆಗುತ್ತೆ. ಸದ್ಯ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ರೇವಣ್ಣ ಅವರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಪಾಯಿಂಟ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ 364A ಹಾಕಿದ್ದಾರೆ, ಅಂದರೆ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ. ಸೊ ಇದು ಅಪ್ಲೈ ಆಗಲ್ಲ ಇಲ್ಲಿ. ಅಂದರೆ ಆ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥ ಆರೋಪ ಏನಿದೆ ಅದರಲ್ಲಿ A1 HD ರೇವಣ್ಣ ಅವರು FIR ಅಲ್ಲಿ. ಸೊ ಅದು ಇಲ್ಲಿ ಅಪ್ಲೈ ಆಗಲ್ಲ ಅನ್ನೋದನ್ನು ರೇವಣ್ಣ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಇವರ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ನ್ಯಾಯಾಂಗ ಬಂಧನಕ್ಕೆ ಕೊಡೋದು ಸಹಜ ದಾರಿ ಅನ್ನೋ ವಾದವನ್ನು ರೇವಣ್ಣ ಅವರ ವಕೀಲರು ಮಂಡಿಸ್ತಾ ಇದ್ದಾರೆ. ಇನ್ನು 17ನೇ SCMM ನ್ಯಾಯಾಲಯಕ್ಕೆ SIT ಪರ ವಕೀಲರು ಅಂದರೆ ಸರ್ಕಾರದ ವಿಶೇಷ ಅಭಿಯೋಜಕರು SPP ಜಗದೀಶ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರೇವಣ್ಣ ಅವರು ಈ ಕೇಸ್ನಲ್ಲಿ ಏನು ಅರೆಸ್ಟ್ ಆದರು, ಈ ಕೇಸ್ನ ವಿಕ್ಟಿಮು ಅಥವಾ ಈ ಕೇಸ್ನಲ್ಲಿ ಕಿಡ್ನಾಪ್ಗೆ ಒಳಗಾದರು ಅನ್ನೋ ಮಹಿಳೆ ಅವರನ್ನು SIT ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಹುಣಸೂರು ಸಮೀಪದ ಕಾಳೇನಹಳ್ಳಿಯಲ್ಲಿ ಅವರನ್ನು ರಕ್ಷಣೆ ಮಾಡಲಾಯಿತು ಅನ್ನೋ ಮಾಹಿತಿ. ಸೊ ಅದರ ಬೆನ್ನಿಗೆ ರೇವಣ್ಣ ಅವರೇನು ಅರೆಸ್ಟ್ ಆದರೂ ಅವರನ್ನು ವಿಚಾರಣೆಗೊಳಪಡಿಸುವಂಥ ಪ್ರಯತ್ನಗಳಾಯಿತು SIT ಕಸ್ಟಡಿಯಲ್ಲಿ. ವಿಚಾರಣೆಯ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋ ವೇಳೆ ರೇವಣ್ಣ ಅವರು ವಿಚಾರಣೆಗೆ ಸಹಕರಿಸಿಲ್ಲ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು ಅಥವಾ ಈ ಸುದ್ದಿ ಬ್ರೇಕ್ ಆಗಿತ್ತು. ಈಗ ಅವರ ಕಸ್ಟಡಿ ಅಂತ್ಯ ಆಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಕಾರಣಕ್ಕಾಗಿ ಮುಂದಕ್ಕೇನು ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇದೆ. ಈ ಆದೇಶವನ್ನು ನೋಡಿಕೊಂಡು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂಥ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಎಸ್, ಇಲ್ಲಿ SITಯಿಂದ ಬರ್ತಾ ಇರುವಂಥ ಆಕ್ಷೇಪ ಏನು ಅಂತಂದರೆ, ಒಂದು ವೇಳೆ ಜಾಮೀನು ಮಂಜೂರಾದರೆ ಅಥವಾ ಅವರಿಗೆ ಜಾಮೀನು ಸಿಕ್ಕರೆ ಸಾಕ್ಷ್ಯನಾಶ ಮಾಡಬಹುದು ಅನ್ನೋ ಆರ್ಗ್ಯುಮೆಂಟು ಕೂಡ ಮಾಡಲಾಗ್ತಾ ಇದೆ. KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಕೇಸಿಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳು ಮತ್ತು 2 ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿದೆ. ಒಬ್ಬರು ರೇವಣ್ಣ, ಮತ್ತೊಬ್ಬರು ಸತೀಶ್ ಬಾಬು. ಸತೀಶ್ ಬಾಬು ಸದ್ಯ ಕಸ್ಟಡಿಯಲ್ಲಿದ್ದಾರೆ. ಆರೋಪಿ ನಂಬರ್ 2 ಅಥವಾ ಮಹಿಳೆಯನ್ನ ತಮ್ಮ ಬೈಕಲ್ಲಿ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಹೊತ್ತಿರುವಂಥ ವ್ಯಕ್ತಿ. ಈ ಇಡೀ ಕೇಸ್ನ ಒಟ್ಟು ತಿರುಳು ಇರೋದೇನು ಅಂತಂದರೆ, ಆ ವಿಡಿಯೋದಲ್ಲಿರುವಂಥ ಅಶ್ಲೀಲ ವಿಡಿಯೋದಲ್ಲಿರುವಂಥ ಮಹಿಳೆಯೊಬ್ಬರನ್ನ ರೇವಣ್ಣ ಅವರ ಸೂಚನೆಯ ಮೇರೆಗೆ ಸತೀಶ್ ಬಾಬು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಈ ಒಟ್ಟು ಕೇಸಿನ ತಿರುಳು. ಕಿಡ್ನಾಪ್ ಮಾಡಿ ಅವರನ್ನ ಬೇರೆಡೆ ಇರಿಸಲಾಗಿತ್ತು ಅನ್ನೋದು ಒಟ್ಟು ಕೇಸ್ನ ತಿರುಳು ಇರೋದು. ಆ ದೂರಿನ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ರೇವಣ್ಣ ಅವರು ಸೂಚನೆ ಕೊಟ್ಟರು ಸತೀಶ್ ಬಾಬುಗೆ, ಅಥವಾ ಸತೀಶ್ ಬಾಬು ಬಂದು ಈ ರೀತಿ ಹೇಳಿದ್ದಾರೆ, ರೇವಣ್ಣ ಅವರ ಸೂಚನೆಯ ಮೇರೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಮಹಿಳೆಗೆ ಮತ್ತು ಮಹಿಳೆಯರ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.